2 ಬೀಕರ್ಗಳಲ್ಲಿ ಉಪ್ಪಿನ ನೀರಿನ ದ್ರಾವಣಗಳಿದೆ ಅಂತ ಪರಿಗಣಿಸಿ. ಇಲ್ಲಿ ಬೀಕರ್ ಎ ನಲ್ಲಿ ಮತ್ತು ಬಿ ನಲ್ಲಿ ಎರಡರಲ್ಲೂ ನೀರಿನ ಪ್ರಮಾಣ ಒಂದೇ ಆಗಿದೆ. ಆದರೆ ಬೀಕರ್ ಬಿ ನಲ್ಲಿ ಹೆಚ್ಚು ಉಪ್ಪನ್ನು ಕರಗಿಸಿದ್ದೇವೆ. ಇದರ ಪರಿಣಾಮವಾಗಿ ಬೀಕರ್ ಬಿ ನ ದ್ರಾವಣ ಹೆಚ್ಚು ಮಸುಕಾಗಿ ಅಂದರೆ ಕ್ಲೌಡಿಯಾಗಿ ಕಾಣ್ತಾ ಇದೆ. ಆದರೆ ಬೀಕರ್ ಎ ನ ದ್ರಾವಣ ಕಡಿಮೆ ಮಸುಕಾಗಿ ಕಾಣ್ತಾ ಇದೆ. ಇದನ್ನ ನಾವು ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕೆಲವಷ್ಟು ಪದಗಳ ಸಹಾಯವನ್ನ ಪಡೆದುಕೊಳ್ಬೇಕು. ಮೊದಲಿಗೆ ಇಲ್ಲಿ ಕಂಡು ಬರ್ತಿರೋ ನೀರು ಬಂದು ದ್ರಾವಕ ಅಂದರೆ ಸಾಲ್ವೆಂಟ್, ದ್ರಾವ್ಯ ಬಂದು ಉಪ್ಪು. ಈ ಎರಡೂ ಬೀಕರ್ಗಳಲ್ಲಿ ಬೀಕರ್ ಬಿ ನಲ್ಲಿ ದ್ರಾವ್ಯದ ಪ್ರಮಾಣ ಹೆಚ್ಚಾಗಿ ಕಂಡುಬರ್ತಿದೆ ಮತ್ತು ಎರಡರಲ್ಲೂ ನೀರಿನ ಪ್ರಮಾಣ ಅಂದ್ರೆ ದ್ರಾವಕದ ಪ್ರಮಾಣ ಒಂದೇ ಆಗಿದೆ. ಇಂತಹ ಸಂದರ್ಭವನ್ನ ವಿವರಿಸಲಿಕ್ಕೆ ನಾವು ದ್ರಾವಣದ ಸಾರತೆಯನ್ನ ಬಳಸ್ಕೊಳ್ತೇವೆ. ಬೀಕರ್ ಬಿ ನ ಸಾರತೆ ಹೆಚ್ಚು ಕಂಡುಬರ್ತಿದೆ. ಇದನ್ನ ನಾವು ಸಾರೀಕೃತ ದ್ರಾವಣ ಅಂತ ಕರೀತೇವೆ. ಇನ್ನು ಕಡಿಮೆ ಸಾರತೆ ಇರುವ ಬೀಕರ್ ಎ ನ ದ್ರಾವಣವನ್ನ ಸಾರರಿಕ್ತ ದ್ರಾವಣ ಅಂತ ಕರಿತೇವೆ. ನೆನಪಿರ್ಲಿ, ಈ ಎರಡು ಪದಗಳನ್ನ ನಾವು ಹೋಲಿಕೆ ಮಾಡುವಾಗ ಮಾತ್ರ ಬಳಸಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಬರೀ ಒಂದೇ ಒಂದು ಬೀಕರ್ನ ದ್ರಾವಣ ಇದ್ರೆ ಅದು ಸಾರರಿಕ್ತ ಅಥವಾ ಸಾರೀಕೃತ ಅಂತ ಹೇಳೋದು ಹೇಗೆ ನಿರ್ಧಾರ ಮಾಡೋದು? ಆದ್ರಿಂದ ಈ ಪದಗಳನ್ನ ನಾವು 2 ಅಥವಾ 2ಕ್ಕಿಂತ ಹೆಚ್ಚು ದ್ರಾವಣಗಳನ್ನ ಹೋಲಿಕೆ ಮಾಡುವಾಗಷ್ಟೇ ಬಳಸಲಿಕ್ಕೆ ಸಾಧ್ಯವಾಗತ್ತೆ. ಈಗ ದ್ರಾವಣದ ಸಾರತೆಯನ್ನ ಅಳೆಯುವ ವಿಧಾನಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ 2 ವಿಧಾನಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಮೊದಲನೇದಾಗಿ ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಿನ ಅನುಪಾತವನ್ನು ಬಳಸಿಕೊಂಡು, ಎರಡನೇದಾಗಿ ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ನಡುವಿನ ಅನುಪಾತವನ್ನು ಬಳಸಿಕೊಂಡು. ಈಗ ರಾಶಿಗಳ ನಡುವಿನ ಅನುಪಾತವನ್ನು ಬಳಸಿಕೊಂಡು ಹೇಗೆ ದ್ರಾವಣದ ಸಾರತೆಯನ್ನ ಕಂಡುಹಿಡಿಬಹುದು ಅಂತ ನೋಡೋಣ. ಇದಕ್ಕೆ ನಾವು ಬಳಸುವಂತಹ ಸೂತ್ರ ಬಂದು ದ್ರಾವಣದ ಸಾರತೆ ಇಸ್ ಈಕ್ವಲ್ ಟು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಇಂಟು 100. ನೋಡ್ಬೋದು, ನಾವು ಅಂಶ ಮತ್ತು ಛೇದ ಎರಡರಲ್ಲೂ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಾವು ಅಂಶದಲ್ಲಿ ದ್ರಾವ್ಯದ ರಾಶಿಯ ಬಗ್ಗೆ ಮಾತಾಡಿದ್ರೆ ಛೇದದಲ್ಲಿ ದ್ರಾವಣದ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೇವೆ. ಹೀಗೆ ನಾವು ರಾಶಿಗಳ ನಡುವಿನ ಅನುಪಾತದ ಶೇಕಡಾವಾರುವನ್ನು ಬಳಸಿಕೊಂಡು ದ್ರಾವಣದ ಸಾರತೆಯನ್ನ ಕಂಡುಹಿಡಿಬಹುದು. ಒಂದು ಉದಾಹರಣೆಯನ್ನ ನೋಡೋಣ. 40 ಗ್ರಾಂ ಉಪ್ಪನ್ನ 360 ಗ್ರಾಂ ನೀರಿನೊಂದಿಗೆ ಬೆರೆಸಿ, ಆಗ ನಿಮ್ಗೆ ಸಿಗೋ ದ್ರಾವಣದ ಸಾರತೆ ಎಷ್ಟು ಅಂತ ಕಂಡುಹಿಡಿಯಿರಿ. ಈಗ ಈ ಸೂತ್ರದ ಪ್ರಕಾರ ಇಲ್ಲಿ ಕಂಡುಬರ್ತಿರೋ ದ್ರಾವ್ಯ ಬಂದು ಉಪ್ಪು. ಉಪ್ಪಿನ ರಾಶಿ 40 ಗ್ರಾಂ. ದ್ರಾವಣದ ರಾಶಿ ಬಂದು ದ್ರಾವಕ ಪ್ಲಸ್ ದ್ರಾವ್ಯದ ರಾಶಿಯಾಗಿರುತ್ತೆ. ಅಂದ್ರೆ 40 ಡಿವೈಡೆಡ್ ಬೈ 40 ಪ್ಲಸ್ 360 ಗ್ರಾಂ ಅಂದ್ರೆ ಒಟ್ಟು 400 ಗ್ರಾಂ ಬಂದು ದ್ರಾವಣದ ರಾಶಿಯಾಗಿರುತ್ತೆ. ಈಗ ಇದನ್ನ ಸರಳಗೊಳಿಸೋಣ. 41 40, 40 400, 100 ಡಿವೈಡೆಡ್ ಬೈ 10 ಬಂದು 10%. ಅಂದ್ರೆ ದ್ರಾವಣದ ರಾಶಿಯ ಶೇಕಡಾವಾರು ಪ್ರಕಾರ ಈ ದ್ರಾವಣದ ಸಾರತೆ ಬಂದು 10% ಆಗಿರುತ್ತೆ. ದ್ರಾವಣದ ಸಾರತೆಯನ್ನ ರಾಶಿ ಮತ್ತು ಗಾತ್ರಗಳ ಅನುಪಾತವನ್ನ ಬಳಸಿಕೊಂಡು ಕೂಡ ನಾವು ಕಂಡುಹಿಡಿಬಹುದು. ಈ ಸೂತ್ರವನ್ನ ಬಳಸಬೇಕಾಗುತ್ತೆ. ಸೂತ್ರದ ಪ್ರಕಾರ ದ್ರಾವಣದ ಸಾರತೆ ಬಂದು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ಗಾತ್ರ ಇಂಟು 100. ಉದಾಹರಣೆಯನ್ನ ನೋಡೋಣ. 200 ಮಿಲಿ ನೀರಿನಲ್ಲಿ 2 ಗ್ರಾಂ ಸುಕ್ರೋಸ್ ಅನ್ನ ಮಿಶ್ರಣ ಮಾಡಿ ಹೀಗೆ ತಯಾರಿಸಿದ ದ್ರಾವಣದ ಸಾರತೆ ಏನಾಗಿರುತ್ತೆ ಅಂತ ಕಂಡುಹಿಡಿಯಿರಿ. ಇಲ್ಲಿ ನಾವು ಈ ದ್ರಾವಣದ ಗಾತ್ರವನ್ನ ನೋಡಿದ್ರೆ 200 ಮಿಲಿ ಅಂತ ತಗೊಳ್ಬಹುದು. ಇದಕ್ಕೆ ಬೆರೆಸ್ತಾ ಇರೋದು ಕೇವಲ 2 ಗ್ರಾಂ ಸುಕ್ರೋಸ್ ಅನ್ನ ಮಾತ್ರ. ಹಾಗಾಗಿ ದ್ರಾವ್ಯದ ರಾಶಿ 2 ಗ್ರಾಂ ಆಗಿದ್ರೆ ದ್ರಾವಣದ ಗಾತ್ರ 200 ಮಿಲಿ ಆಗಿರುತ್ತೆ. 2 ಡಿವೈಡೆಡ್ ಬೈ 200 ಇಂಟು 100 ಇದನ್ನ ರದ್ದು ಮಾಡಿದ ನಂತರ ನಮಗೆ 1% ಉತ್ತರವಾಗಿ ಸಿಕ್ಕತ್ತೆ. ಇಲ್ಲಿ ನೀವು ಗಮನಿಸಿರ್ಬೋದು, ನಾವು ದ್ರಾವಣದ ಗಾತ್ರಕ್ಕೆ 200 ಪ್ಲಸ್ 2 ಮಾಡಲಿಲ್ಲ. ಯಾಕೆ ಅಂದ್ರೆ ಸುಕ್ರೋಸ್ ಅನ್ನ ನಾವು ನೀರಿಗೆ ಸೇರಿಸಿದಾಗ ಗಾತ್ರದ ಬದಲಾವಣೆ ಅತಿ ಕಡಿಮೆ ಆಗುತ್ತೆ. ಇದು ತುಂಬಾ ಅತ್ಯಲ್ಪ ಪರಿಣಾಮವನ್ನ ಬೀರುತ್ತೆ. ಆದ್ರಿಂದ ದ್ರಾವಣದ ಗಾತ್ರವನ್ನ 200 ಮಿಲಿ ಅಂತಾನೆ ಪರಿಗಣಿಸಿದ್ದೇವೆ. ಈಗ ಮತ್ತೊಮ್ಮೆ ಪುನರಾವಲೋಕನ ಮಾಡೋಣ. ಹೆಚ್ಚು ದ್ರಾವ್ಯ ಇದ್ರೆ ಅದನ್ನ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಥವಾ ಸಾರೀಕೃತ ದ್ರಾವಣ ಅಂತ ಕರಿತೇವೆ. ಕಡಿಮೆ ದ್ರಾವ್ಯ ಇದ್ರೆ ಅಂತಹ ದ್ರಾವಣವನ್ನ ಸಾರರಿಕ್ತ ದ್ರಾವಣ ಅಥವಾ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕರಿತೇವೆ. ಇನ್ನು ದ್ರಾವಣದ ಸಾರತೆಯನ್ನ ಅಳೆಯೋದಕ್ಕೆ 2 ವಿಧಾನಗಳನ್ನ ತಿಳ್ಕೊಂಡಿದ್ದೇವೆ.
ಮೊದಲನೇದಾಗಿ ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಿನ ಅನುಪಾತವನ್ನು ಬಳಸಿಕೊಂಡು, ಎರಡನೇದಾಗಿ ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ನಡುವಿನ ಅನುಪಾತವನ್ನು ಬಳಸಿಕೊಂಡು.